ಬ್ಯಾಂಬೂ ಮತ್ತು ಓಕ್ ಮರದ ಕಥೆ. ಒಂದು ಶಾಂತ ಅರಣ್ಯದಲ್ಲಿ ಒಂದು ಬೃಹತ್ ಓಕ್ ಮರ ನಿಂತಿತ್ತು. ಅದು ಎತ್ತರವಾಗಿತ್ತು, ದಪ್ಪವಾಗಿತ್ತು ಮತ್ತು ಗರ್ವದಿಂದ ನಿಂತಿತ್ತು. ಅದರ ಬದಿಯಲ್ಲಿ ಒಂದು ಸಣ್ಣ ಬ್ಯಾಂಬೂ ಮೊಳೆಯಿತ್ತು, ಸುಳಿವಾಗುವಷ್ಟು ಬಲಹೀನವಾಗಿ ಕಾಣಿಸಿತು. ಪ್ರತಿದಿನವೂ ಓಕ್ ಮರ ಬ್ಯಾಂಬೂವನ್ನು ನೋಡಿ ಹಿಗ್ಗಿಕೊಳ್ಳುತ್ತಿತ್ತು. ಬಾಂಬೋ ನೋಡಿ ಓಕ್ ಮರ ಹೇಳುತ್ತಿತ್ತು, ನೀನು ಎಷ್ಟು ಸಣ್ಣ, ಎಷ್ಟು ದುರ್ಬಲ. ನಾನು ಈ ಅರಣ್ಯದ ಮೆರಗು, ಆದರೆ ನೀನು ಬೆಳೆಯುವುದಕ್ಕೆ ಕಷ್ಟಪಡುತ್ತಿದ್ದೀಯೆ. ಬ್ಯಾಂಬೂ ಮಾತಿಲ್ಲದೆ ಮುಂದುವರಿದಿತು, ತಿಳಿಯಾದ, ಶಾಂತ ಬೆಳವಣಿಗೆ. ಋತುಗಳು ಬದಲಾಗುತ್ತಾ ಹೋದವು. ಆಕ್ ಮರ ಇನ್ನೂ ಎತ್ತರದಲ್ಲಿತ್ತು, ಬ್ಯಾಂಬೂ ಮಾತ್ರ ಇನ್ನೂ ಸಣ್ಣದಾಗಿ ಕಾಣುತ್ತಿತ್ತು. ಆದರೆ ಓಕ್ ಮರಕ್ಕೆ ತಿಳಿಯದ ವಿಚಾರವೆಂದರೆ 5 ವರ್ಷಗಳ ಕಾಲ ಬ್ಯಾಂಬೂ ನೆಲದೊಳಗೆ ಬೇರೂರುತ್ತಿದ್ದಿತು, ಬಲವಂತವಾದ, ಆಳವಾದ ಬೇರುಗಳನ್ನು ಬೆಳೆಸುತ್ತಿತ್ತು. ಅವನ 6ನೇ ವರ್ಷದಲ್ಲಿ ಬ್ಯಾಂಬೂ ಎತ್ತರಕ್ಕೆ ಹಾರತೊಡಗಿತು. ಕೆಲವೇ ವಾರಗಳಲ್ಲಿ 60 ಅಡಿ ಎತ್ತರವಾಯಿತು. ಓಕ್ ಮರ ಆಶ್ಚರ್ಯದಿಂದ ಕೇಳಿತು, ನೀನು ಎಷ್ಟು ವೇಗವಾಗಿ ಬೆಳೆದೆ? ಬ್ಯಾಂಬೂ ಉತ್ತರಿಸಿತು, ಈ ಎಲ್ಲಾ ವರ್ಷಗಳಲ್ಲಿ ನಾನು ನೆಲದ ಮೇಲೆ ಬೆಳೆದಿಲ್ಲ. ನಾನು ಒಳಗೆ ಬೆಳೆದಿದ್ದೆ, ಬಲವನ್ನು ಸಂಗ್ರಹಿಸುತ್ತಿದ್ದೆ, ನನ್ನ ಸಮಯಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದೆ. ನಾನು ದುರ್ಬಲವಲ್ಲ, ನಾನು ಸಹನೆಯುಳ್ಳವನು. ಆಮೇಲೆ ಒಂದು ಭೀಕರ ಬಿರುಸು ಹೊಡೆದಿತು. ಗಟ್ಟಿ ದೇಹವಿರುವ ಓಕ್ ಮರ ಬಿರುಕಿನಲ್ಲಿ ಮುರಿದುಹೋಯಿತು. ಆದರೆ ಬ್ಯಾಂಬೂ, ಅದಕ್ಕೆ ಬಲವಾದ ಬೇರುಗಳಿದ್ದವು, ಮತ್ತು ಅದು ಲವಚಿಕತೆಯಿಂದ ಬಾಗಿದರೂ ಮುರಿಯಲಿಲ್ಲ. ಈ ಕಥೆಯ ಸಾರಾಂಶ: ನಿಜವಾದ ಬೆಳವಣಿಗೆಗೆ ಸಮಯ ಬೇಕು. ಬಲವಂತತೆ ಎಂದರೆ ಎಲ್ಲವನ್ನೂ ಕಾಣಲಾಗದು. ಸಹನೆಯಿಂದ ತಯಾರಾದವನು ಬಿರುಕು ಅಡ್ಡಿಯಾದಾಗ ಮುರಿಯದು. ನೀನು ಜೀವನದಲ್ಲಿ ಎಲ್ಲಿದ್ದರೂ ಶಾಂತವಾಗಿ ಬೆಳೆದು ಆಳವಾದ ಬೇರುಗಳನ್ನು ಬಿಗಿ ಹಾಕು. ನಿನ್ನ ಸಮಯ ಬಂದಾಗ ನೀನು ನಿನ್ನ ಕನಸುಗಳಿಗಿಂತಲೂ ಎತ್ತರವಾಗಿ ಬೆಳೆಯುತ್ತೀ.